ಫ್ರೆಂಡ್ಸ್ ಏನು ಗೊತ್ತಾ, ಪಾಪುಗೋಸ್ಕರ ಊರೂರೇ ಬಂದ್ಬಿಟ್ಟಿದೆ ಪಾಪು ನೋಡೋಕ್ಕೆ. ಸುಮ್ಮನೆ ಅಯ್ಯೋ 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 ಎಷ್ಟು ಕೋಪ ನೋಡ್ರಪ್ಪ. ನೀನು ಹಾಕ್ಬೇಕಾ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಫ್ರೈಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಮಾರ್ನಿಂಗಿಂದ ನಾನು ಈವ್ನಿಂಗ್ವರೆಗೂ ಏನೆಲ್ಲ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ಇವತ್ತಿನ ಲಾಗ್ಗೆ ಹೋಗೋಣ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ಲಾಗ್ಗೆ ಹೋಗೋಣ. ಬೆಳಗ್ಗೆ ಎದ್ದಿದ ತಕ್ಷಣ ಗುಡಿಸಿ ಸಾರಿಸಿ ಪುಟ್ಟ ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್. ಇದು ತುಂಬ ದಿವಸ ಆದಮೇಲೆ ನಾನು ರಂಗೋಲಿ ಹಾಕಿದ್ದೀನಿ ಅಂತಲೇ ಹೇಳ್ಬೋದು. ಒಂದು 6-7 ದಿನ ಆಗಿರ್ಬೋದು. ನಾನು ನಿಜವಾಗ್ಲೂ ಎಷ್ಟೋ ದಿವಸಗಳಾದಮೇಲೆ ರಂಗೋಲಿ ಹಾಕ್ತಿದ್ದೀನೇನೋ ಅಂತ ಅನಿಸ್ಬಿಟ್ಟಿತ್ತು. ಹಾಗೆ ತುಳಸಿ ಗಿಡಕ್ಕೂ ಅಷ್ಟೇ ನೀರೇ ಹಾಕಿರಲಿಲ್ಲ. ಇವಾಗ ನಾನು ತುಳಸಿ ಗಿಡ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದೆ. ಆಮೇಲೆ ಅಯ್ಯೋ ನೀರು ಹಾಕಬೇಕು ಅಂತ ಅಂದ್ಕೊಂಡು ನೀರು ಹಾಕಿದೆ. ನೋಡಿ ರಂಗೋಲಿ ಮೇಲೆ ಎಲ್ಲ ನೀರು ಹರ್ಕೊಂಡು ಹೋಗ್ತಾ ಇದೆ. ನಾನು ಮತ್ತೆ ರಂಗೋಲಿ ಹಾಕಿದ್ದೀನಲ್ಲ, ಮತ್ತೆ ಏನು ಒರೆಸೋದು ಬೇಡ ಅಂತ ಅಂದ್ಬಿಟ್ಟು ಹಿಂಗೆ ಇರಲಿ ಅಂತ ಹೀಗೆ ಬಿಟ್ಟಿದ್ದೀನಿ. ಹಾಗೆ ಗಿಡಗಳಿಗೂ ಹಾಕಿ ತುಂಬ ದಿವಸ ಆಯಿತು ನೀರು. ನಾನು ಆವಾಗ ಹಾಕಿದ್ದಷ್ಟೇ. ಆಮೇಲೆ ಒಂದು ಸರಿ ಹಾಕಿದ್ದಾರೆ, ಆಮೇಲೆ ಮತ್ತೆ ಹಾಕಿಲ್ಲ. ಇಲ್ಲಿ ಸೂರ್ಯನ ಬೆಳಕೆ ಬೀಳಲ್ಲ ಅಂದ್ಕೊಂಡೆ, ಪರವಾಗಿಲ್ಲ ಗಿಡಗಳಿಗೆ ಬೀಳ್ತಾ ಇದ್ದಾವೆ. ಇಷ್ಟು ಬೆಳಕು, ಗಾಳಿ ಮತ್ತು ನೀರು ಸಿಕ್ಬಿಟ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಆದರೂ ಕೂಡ ತುಳಸಿ ಗಿಡ ಎಲೆಗಳು ಒಂಥರ ಆಗಿಬಿಟ್ಟಿದೆ. ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ. ಬಟ್ ಗಿಡ ಬೆಳೀತಾ ಇದೆ. ಮಣ್ಣು ಚೇಂಜ್ ಮಾಡಬೇಕು ಅನಿಸುತ್ತೆ. ಕಾಲಕ್ರಮೇಣ ಅದು ಮಾಡೋಣ. ಸೊ ಈಗ ಮಾರ್ನಿಂಗ್ ಟಿಫನ್ನು ಚಿತ್ರಾನ್ನ ಮಾಡ್ತಾಯಿದ್ದೀನಿ, ನಿಂಬೆ ಹುಳಿ ಚಿತ್ರಾನ್ನ. ಅದೇನು ತೋರಿಸ್ತಾ ಇಲ್ಲ, ಮಾಮೂಲಿ ಎಲ್ಲರೂ ಮನೇಲಿ ಮಾಡೋದೇ ಅಲ್ವಾ ಫ್ರೆಂಡ್ಸ್, ಇನ್ನೇನು ತೋರಿಸೋದಂತ. ಚಿತ್ರಾನ್ನ ಏನು ತೋರಿಸ್ತಾ ಇಲ್ಲ. ಅನ್ನ ವೈಟ್ ರೈಸ್ ಇಟ್ಟಿದ್ದೀನಿ ಅಮ್ಮಗೆ. ಈಗ ನಿಂಬೆಹಣ್ಣು ಸಿಪ್ಪೆ ಇತ್ತಲ್ವಾ, ಆದರೆ ನಾನು ಯಾವಾಗಲೂ ಬಿಸಾಕೋದಿಲ್ಲ. ಅದರಲ್ಲೂ ಒಂಚೂರು ರಸ ಆ ಥರ ಇರುತ್ತಲ್ಲ, ನಿಂಬೆಹಣ್ಣು ರಸ, ಅದನ್ನು ವೇಸ್ಟ್ ಮಾಡ್ಕೊಂಡಿರ ನಾನು ಮುಖಕ್ಕೆಲ್ಲ ಈ ರೀತಿ ಉಜ್ಕೊತೀನಿ, ಸಿಪ್ಪೆ ಇದು ಓಪನ್ ಮಾಡಿಬಿಟ್ಟು. ಇದರಿಂದ ಏನಾಗುತ್ತೆ ಅಂದರೆ ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ. ತುಂಬಾ ಒಳ್ಳೆಯದು ಸ್ಕಿನ್ಗೆ ವಿಟಮಿನ್ ಸಿ. ಫುಲ್ಲು ಸ್ಕಿನ್ನಲ್ಲಿರೋಂತಹ ಡರ್ಟೆಲ್ಲ ತೆಗೆದು ಹಾಗೆ ಸ್ಕಿನ್ ಗ್ಲೋ ಆಗುತ್ತೆ. ಇದರಿಂದ ತುಂಬಾ ಒಳ್ಳೆಯದು ವಿಟಮಿನ್ ಸಿ. ನ್ಯಾಚುರಲಾಗಿ ನಾವು ಈ ರೀತಿ ಯೂಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸುಮ್ಮನೆ ಬಿಸಾಕೋಕ್ಕಿಂತ ಸುಮ್ಮನೆ 1-2 ನಿಮಿಷ ಹಂಗೆ ಅದರಲ್ಲಿ ಮಸಾಜ್ ಮಾಡಿಕೊಂಡು ಬಿಸಾಕಿದ್ರೆ ಆಯ್ತಲ್ವಾ. ಯಾವಾಗಲೂ ನಾನು ಹಂಗೆ ಮಾಡ್ತೀನಿ. ಇತ್ತೀಚೆಗೆ ಮಾಡ್ತಾ ಇರಲಿಲ್ಲ, ಇವಾಗ ಶುರು ಮಾಡ್ಕೊಂಡಿದ್ದೀನಿ. ಇದು ರೋಬೋದು ಬೊಂಬೆ ಪಾಪುಗೆ ಅಂತ ತಂದಿರೋದು. ಅದು ಯಾವಾಗ ಅಂದರೆ ಅವಳು 6 ತಿಂಗಳಲ್ಲೋ 7 ತಿಂಗಳಲ್ಲೋ ಇದ್ದಾಗ ತಂದಿರೋದು. ಆ ಮನೆಯಲ್ಲೇ ಇತ್ತು. ನಮ್ಮವ್ರು ಇವತ್ತು ತಂದಿದ್ದಾರೆ ಅವಳಿಗೆ ಅಂತ ಆಟ ಆಡ್ಕೊಳ್ಳಿ ಅಂತ. ಆದರೂ ಕೂಡ ನೋಡಿ ಶೆಲ್ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತದೆ. ಸದ್ಯ ವೇಸ್ಟ್ ಆಗಿಲ್ಲ. ನನ್ನ ಮಗಳು ಇವತ್ತೆಲ್ಲ ಆಡ್ಕೊಂಡ್ಳು ಅದರಲ್ಲಿ. ಆಮೇಲೆ ಅಪೋಲೋಗೆ ಹೋಗಿದ್ರು ನಮ್ಮವರು ಕೆಲವು ಐಟಮ್ಸ್ ತರೋಕ್ಕೆ. ಅದನ್ನು ತಗೊಂಬಂದಿದ್ದಾರೆ. ನಾನು ಅದನ್ನು ತೋರಿಸ್ತಾ ಇದ್ದೀನಿ ಏನೇನು ತಂದಿದ್ದಾರೆ ಅಂತ. ಅಂದರೆ ನಾವು ಏನೇನು ತರ್ತೀವಿ ಅನ್ನೋದೆಲ್ಲ ನಿಮಗೂ ಶೇರ್ ಮಾಡೋಣ ಅಂತ. ಇದು ಅಪ್ಪಗೆ ಬ್ಲಡ್ ಗ್ಲೂಕೋಸ್ದು ಒಂದು ಇದು ಬರುತ್ತೆ, ಟಾನಿಕ್ಕು, ಅದೊಂದು ತಂದಿದ್ದಾರೆ. ಅದಕ್ಕೆ ಫ್ರೀಯಾಗಿ ಮಿಷಿನ್ನು, ಶುಗರ್ ಟೆಸ್ಟ್ ಮಾಡೋ ಮಿಷಿನ್ ಬಂದಿದೆ. ಅಪ್ಪಂಗೆ ಟ್ಯಾಬ್ಲೆಟ್ಸು, ಇದು ಪಾಪುಗೆ ಮುಲ್ಮಿನ್ ಅಂತ ಬರುತ್ತೆ, ಅದು ಬೇರೆ ಇದೆ ಕೊಟ್ಟಿದ್ದಾರೆ. ನಮ್ಮವ್ರು ಇವಾಗ ತಾನೇ ನೀರು ತಂದರು. ನೋಡಿ ಇವರು ಅಲ್ಲಿ ನನ್ನ ಹಸ್ಬೆಂಡ್ ಮನೆಯಲ್ಲಿ ಇದ್ದವರು ಪಾಪುನ ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ. ಅದಾದಮೇಲೆ ಪಾಪುಗೆ ಸಿರ್ಲಾಕ್ ಮಾಡಿಕೊಟ್ಟೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ರಂಗೋಲಿ ಎಲ್ಲ ಹಾಳು ಮಾಡಿದ್ಲು. ನಾನು ಸುಮ್ಮನೆ ಬೇಡ ಅಂದರೂ ಕೇಳಲಿಲ್ಲ.
ಇನ್ನು ಮೈಯೆಲ್ಲ ಮಾಡ್ಕೊತಾಳೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿಂದ ಕರ್ಕೊಂಡೋದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ಗಲೀಜು ಮಾಡಿಬಿಟ್ಲು ಅಂತ. ಅವ್ರ ತಾತ ಲುಂಗಿಗೆ ಬೇರೆ ಉಜ್ಕೊತಾ ಇದ್ದಾಳೆ. ಹಾಗೆ ಟೊಮೊಟೊ ತಂದಿತ್ತು. ಸೊ ಅದರಲ್ಲಿ ಯಾವುದಾದ್ರೂ ಡ್ಯಾಮೇಜ್ ಆಗಿರೋದಿದೆಯಾ ಚೆನ್ನಾಗಿರೋದಿದೆಯಾ ಅಂತ ನೋಡ್ತಾ ಇದ್ದೀನಿ. ನೋಡಿ ಇವರೊಬ್ಬರು ಬಂದಿದ್ರು. ಅವರು ಪಾಪನ ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ. ಇಲ್ಲಿ ಗ್ಯಾಸ್ ಸಿಲಿಂಡರ್ಗೆಲ್ಲ ಅದೇನೋ ತಂದು ಕೊಡೋಕ್ಕೆ ಅಂತ ಎಲ್ಲರೂ ಬಂದಿದ್ದಾರೆ ಅಲ್ಲಿಂದ. ಅವಾಗ ಹಂಗೆ ಪಾಪುನ ಮಾತಾಡಿಸ್ಕೊಂಡು ಪಾಪು ನೋಡೋಕ್ಕಂತಲೇ ಬಂದಿದ್ದಾರೆ. ಫ್ರೆಂಡ್ಸ್ ಏನು ಗೊತ್ತಾ, ಪಾಪುಗೋಸ್ಕರ ಊರೂರೇ ಬಂದ್ಬಿಟ್ಟಿದೆ ಪಾಪು ನೋಡೋಕ್ಕೆ. ನಾವು ನಮ್ಮ ಅತ್ತೆ ಮನೇಲಿದ್ವಿ ನೋಡಿ, ಅದೇ ಕೊಟ್ಟಂಪಲ್ಲಿ ಹಳೆ ಮನೇಲಿ ನನ್ನ ಗಂಡನ ಮನೇಲಿದ್ವಿ ನೋಡಿ. ಅಲ್ಲಿ ಅಕ್ಕಪಕ್ಕದವರೆಲ್ಲ ಪಾಪುನೆಲ್ಲ ಮಾತಾಡ್ಸೋಕ್ಕೆ ದಿನ ಬರ್ತಾಯಿದ್ರಲ್ಲ, ಅವ್ರು ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ನನ್ನ ಪಾಪುನ. ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದು ಪಾಪು ನೋಡ್ಕೊಂಡು ಹೋಗಿದ್ದಾರೆ. ಸುಮಾರು ಒಂದು 6-7 ಜನ ಬಂದಿದ್ದಾರೆ. ನನಗೆ ಅಯ್ಯೋ ಹೋಗ್ಬೇಕಾಗಿತ್ತು ನಾನೇ ಒಂದು ಸರಿ ಅಂತ ಅಂದ್ಕೊಳ್ತಾ ಇದ್ದೆ. ಯಾವಾಗಾದರೂ ಆದರೆ ಹೋಗಬೇಕು. ಯಾಕೆ ಹೋಗಿಲ್ಲ ಅದಕ್ಕೂ ಒಂದು ರೀಸನ್ಸ್ ಇದ್ದಾವೆ. ಮುಂದಿನ ವೀಡಿಯೋಸಲ್ಲೇ ನಾನು ಶೇರ್ ಮಾಡ್ಕೊತೀನಿ ಯಾಕೆ ಹೋಗಲಿಲ್ಲ ನಮ್ಮ ಅತ್ತೆ ಮನೆಗೆ ಇನ್ನೂ ಅಂತ. ಹಾಗೆ ನನಗಂತೂ ಇವತ್ತು ಖುಷಿ ಆಯ್ತು. ಇವತ್ತೇ ಇಬ್ಬರು ಬಂದಿದ್ದರು ಪಾಪನ ನೋಡೋಕ್ಕೆ. ಮೊನ್ನೆ ಎಲ್ಲ ಒಂದು 2-3 ಬಂದಿದ್ದರು. ಫುಲ್ಲು ಪಾಪನ ಮಿಸ್ ಮಾಡ್ಕೊತಿದ್ದಾರೆ. ಒಬ್ಬರು ವಯಸ್ಸಾದವರು ಅವರು ಕೂಡ ಅಷ್ಟೇ, ಅವರು ಬಂದಿದ್ದರು. ಇಲ್ಲಿ ಏನಾದರೂ ಚಾಕ್ವೇಲ್ಗೆ ಏನಾದರೂ ಕೆಲಸ ಇತ್ತು ಅಂತಂದರೆ ಅಲ್ಲಿಂದ ಮನೆಗೆ ಬಂದುಬಿಡ್ತಾರೆ. ಸೊ ಇಲ್ಲಿ ಬಸ್ ಸ್ಟಾಪ್ ಬರೋರೆಲ್ಲ ಹುಡ್ಕೊಂಡು ನಮ್ಮ ಮನೆಗೆ ಪಾಪನ ನೋಡೋಣ ಅಂತ ಬಂದುಬಿಡ್ತಾರೆ. ನನಗಂತೂ ತುಂಬ ಖುಷಿ ಆಗುತ್ತೆ. ಪಾಪು ನೋಡೋಕ್ಕೆ ಆ ಊರಿಂದ ಈ ಊರಿಗೆ ಬಂದಿದ್ದಾರಲ್ಲ ನನ್ನ ಪಾಪು ನೋಡೋಕ್ಕೆ ಅಂತ ತುಂಬ ಖುಷಿ ಆಯಿತು. ಸೊ ಬಾಯ್ಲಿ ಅಮ್ಮ, ತುಂಬಾ ಖುಷಿ ಆಯಿತು ನನ್ನ ಪಾಪುನ ನೋಡೋಕ್ಕೆ ಅಲ್ಲಿಂದ ಬಂದಿದ್ದಾರಲ್ವ ಅಂತ. ಎಷ್ಟೇ ಕಷ್ಟ ಆದರೂ ಅಲ್ಲಿಂದ ಬಂದಿದ್ದಾರೆ. ಸೊ ಆದಷ್ಟು ಬೇಗ ನಾನು ಒಂದ್ಸರಿ ನಮ್ಮ ಅತ್ತೆ ಮನೆಗೆ ಹೋಗಬೇಕು. ಅಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಮಕ್ಕಳೆಲ್ಲ ಇದ್ದಾರೆ. ಅವರೆಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ರು ಪಾಪು ಜೊತೆ. ನಾನು ವ್ಲಾಗ್ಸಲ್ಲೆಲ್ಲ ಹಾಕಿದ್ದೀನಿ, ಹಳೇ ವೀಡಿಯೋಸಲ್ಲೆಲ್ಲ ಹೋಗಿ ನೋಡಿ. ಬೇಕಾದರೆ ತುಂಬ ಮಿಸ್ ಮಾಡ್ಕೊತಿದ್ದಾರೆ ನನ್ನ ಮಗಳೆಲ್ಲ. ಒಂದ್ಸರಿ ಕರ್ಕೊಂಡು ಹೋಗ್ಬೇಕು ನಾನು. ಇವತ್ತು ಇವಳಿಗೆ ಸ್ನಾನ ಮಾಡಿಸಿಲ್ಲ, ಯಾಕಂದರೆ ಅವಳಿಗೆ ಹುಷಾರಿಲ್ಲ ಅಂತ, ನೆಗಡಿ. ಅದಕ್ಕೆ ಸ್ನಾನ ಮಾಡಿಸ್ಲಿಲ್ಲ ಇವತ್ತು. ಫ್ರೆಂಡ್ಸ್, ಟ್ಯಾಂಕ್ ಫುಲ್ಲು ನೀರು ಖಾಲಿ ಆಗೋಗಿತ್ತು. ಜಾಸ್ತಿ ನೀರು ಖಾಲಿ ಆಗುತ್ತೆ. ದಿನ ಏನಾಗಲ್ಲ, 2 ದಿನ 3 ದಿನ ಒಂದ್ಸರಿ ನೀರು ಖಾಲಿ ಆಗೋಗುತ್ತೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮನೆ, ಅಲ್ಲಿಂದ ಕನೆಕ್ಷನ್ ತೊಗೊಂಡಿರೋದು. ಸೊ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀನಿ. ಈವ್ನಿಂಗ್ ಆಗಿದೆ. ನಾನು ಪಾತ್ರೆ ಎಲ್ಲ ತೊಳೆದಿದ್ದು ಅದೆಲ್ಲ ಏನೂ ಶೇರ್ ಮಾಡ್ಕೊಂಡಿಲ್ಲ. ಅದು ಯಾವಾಗಲೂ ಮಾಮೂಲಿ ವಿಡಿಯೋ ಮಾಡೋದೇನು ಬೇಡ ಅಂತ ಅಂದ್ಬಿಟ್ಟು ನಾನು ಮಾಡಿ ತೋರಿಸ್ಕೊಡ್ಲಿಲ್ಲ. ಕೆಲಸ ಮಾಡೋದೆಲ್ಲ ವೀಡಿಯೋ ಮಾಡಲಿಲ್ಲ. ಬಟ್ ನಾನು ಮತ್ತೆ ಅಂದ್ಕೊಂಡಿದ್ದೀನಿ, ಏನೋ ಹೇಳಿದ್ರೆ ಯಾವುದೂ ಆಗೋಲ್ಲ, ಅದಕ್ಕೆ ಯಾವುದೂ ಹೇಳೋಕ್ಕೆ ಹೋಗಲ್ಲ. ಇಲ್ಲಿ ಮೇಲ್ಗಡೆ ಪಾಪುನ ಕರ್ಕೊಂಡು ಬಂದಿದ್ದೀನಿ ಅವಳನ್ನ ಆಟ ಆಡ್ಸೋಣ ಅಂತ. ಅವಳು ಫುಲ್ಲು ಹೊರಗಡೆ ಆಟ ಆಡ್ಕೊಂಡಿದ್ದಾಳೆ ನೋಡಿ. ಮೇಲ್ಗಡೆ ಬಂದರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ. ಫ್ರೆಂಡ್ಸ್, ಈವ್ನಿಂಗ್ ನೋಡಿ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂತ. ಸೂರ್ಯ ಮುಳುಗ್ತಾ ಇದ್ದಾನೆ, ಹಕ್ಕಿಗಳೆಲ್ಲ ಗೂಡಿಗೆ ಸೇರ್ತಾ ಇದ್ದಾವೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ಒಳ್ಳೆ ಸೀನರಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾನು ಸುಮಾರು ಸರಿ ಬರ್ತಾ ಇರಲಿಲ್ಲ ಈ ಟೈಮಿಗೆ ಮೇಲ್ಗಡೆ. ಬಟ್ ಇವತ್ತು ಬಂದು ನೋಡಿದ್ದು ಖುಷಿ ಆಯಿತು. ಇದು ಈವ್ನಿಂಗ್ ಲಾಗ್ ಆಗಿತ್ತು. ಇವತ್ತು ನಾನು ಪೂಜೆ ಮಾಡಿರೋಂತಹ ವೀಡಿಯೋನು ಕೂಡ ಶೇರ್ ಮಾಡ್ಕೊಂಡಿಲ್ಲ, ಯಾಕಂದರೆ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಫುಲ್ಲು ಮೆಮೊರಿ ಸ್ಟೋರೇಜ್ ಅಂತ ಬಂತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಮತ್ತು ಮುಂದಿನ ವೀಡಿಯೋದಲ್ಲಿ ಎಲ್ಲ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.